ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಸೆಕೆಂಡ್ ಸೆಮ್ BComನ HRM ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಅದರಲ್ಲಿ ಚಾಪ್ಟರ್ 4 ಬಂದುಬಿಟ್ಟು ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಹೇಳಿ. ಸೊ ಈ ಚಾಪ್ಟರ್ ಮತ್ತು ಫಸ್ಟ್, ಸೆಕೆಂಡ್, ಥರ್ಡ್ ಆಗಿರ್ಬೋದು ಎಲ್ಲ ಟಾಪಿಕ್ಸ್ಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವಾಗ ನಾವು 4th ಚಾಪ್ಟರಲ್ಲಿ ಪರ್ಫಾರ್ಮೆನ್ಸ್ ಅಪ್ರೈಸಲ್ನ ಒಂದು ಲಾಸ್ಟ್ ಟಾಪಿಕ್ ನೋಡೋಣ, ಓಕೆನಾ. ಸೊ ಇದಾದಮೇಲೆ ನಿಮಗೆ ಕಾಂಪನ್ಸೇಷನ್ ಮ್ಯಾನೇಜ್ಮೆಂಟ್ ಅನ್ನೋದು ಬರುತ್ತೆ ಇದೇ ಚಾಪ್ಟರಲ್ಲೇ. ಸೊ ಅದ್ರ ಬಗ್ಗೆನೂ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯಾರ್ಯಾರೆಲ್ಲ ಆ ವೀಡಿಯೋಸ್ನ ನೋಡಿಲ್ವೋ, ಅಂದರೆ ಪ್ರೀವಿಯಸ್ಲಿ ಅಪ್ಲೋಡ್ ಮಾಡಿರೋ ವೀಡಿಯೋಸ್ನ ಯಾರ್ಯಾರೆಲ್ಲ ನೋಡಿಲ್ವೋ ಒಂದ್ಸತಿ ಹೋಗಿ ನೋಡ್ಕೊಂಡು ಬನ್ನಿ. ಎಲ್ಲನೂ ಕೂಡ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಆಗಿದೆ. ಸೊ ಈ ಒಂದು ವೀಡಿಯೋದಲ್ಲಿ ನಾವು ಅಪ್ ಸೈಜಿಂಗ್, ಡೌನ್ ಸೈಜಿಂಗ್ ಮತ್ತು ರೈಟ್ ಸೈಜಿಂಗ್ ಬಗ್ಗೆ ನೋಡ್ತಾ ಹೋಗೋಣ. ಇದು ಬಂದುಬಿಟ್ಟು ಪರ್ಫಾರ್ಮೆನ್ಸ್ ಅಪ್ರೈಸಲ್ಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಟಾಪಿಕ್, ಓಕೆನಾ. ಇದು ನಿಮಗೆ 2 ಮಾರ್ಕ್ಸ್ಗಾರು ಕೇಳ್ಬೋದು ಅಥವಾ 5 ಮಾರ್ಕ್ಸ್ಗಾರು ಕೇಳ್ಬೋದು. ಡಿಪೆಂಡ್ ಅಪಾನ್ ದಿ ಕ್ವಶನ್ ಪೇಪರ್ ಯಾವ ರೀತಿ ಸೆಟ್ ಮಾಡ್ತಾರಲ್ಲ ಆ ಬೇಸಿಸ್ ಮೇಲೆ ನಿಮ್ಗೆ ಡಿಪೆಂಡ್ ಆಗ್ತಾ ಹೋಗುತ್ತೆ, ಓಕೆನಾ. ಸೊ ನೋಡಿ, ಅಪ್ ಸೈಜಿಂಗ್ ಅಂದರೆ ಏನು, ಅಪ್ ಸೈಜಿಂಗು, ಡೌನ್ ಸೈಜಿಂಗು, ರೈಟ್ ಸೈಜಿಂಗ್ ಏನಿದೆಲ್ಲ ಅಂತ ಹೇಳಿ ನಾವು ನೋಡೋದಾದರೆ ಫಸ್ಟ್ ನಾವು ಅಪ್ ಸೈಜಿಂಗ್ ಬಗ್ಗೆ ನೋಡೋಣ, ಓಕೆನಾ. ಏನಿದು ಅಂದರೆ it means increasing the number of employees in the organization hire the more employees during the expansion and growth. ಅಂದರೆ ಏನು, ಸೊ ಇವಾಗ ಎಲ್ಲರಿಗೂ ನಿಮಗೆ ಗೊತ್ತಿದೆ, ಇವಾಗ ಒಂದು ಆರ್ಗನೈಸೇಷನಲ್ಲಿ ಇವಾಗ ಈ ಆರ್ಗನೈಸೇಷನಲ್ಲಿ ತುಂಬ ಪ್ರಾಫಿಟ್ ಆಗ್ತಿದೆ ಅಂದ್ಕೊಳ್ಳಿ. ಅವ್ರು ಏನು ಮಾಡ್ತಾರೆ, ಅವರ ಒಂದು ಬಿಸ್ನೆಸ್ನ ಇನ್ನೂ ಸ್ವಲ್ಪ ಗ್ರೋ ಮಾಡೋದು ಕಡೆ ಅವ್ರು ಕಾನ್ಸಂಟ್ರೇಷನ್ ಅನ್ನೋದು ಮಾಡ್ತಾರೆ ಅಲ್ವಾ. ಸೊ ಈ ಕಾನ್ಸಂಟ್ರೇಷನ್ ಮಾಡಬೇಕಾದ್ರೆ ಅಂದರೆ ಇವಾಗ ಕಂಪ್ನಿ ಗ್ರೋ ಆಗೋದಾಗಿರ್ಬೋದು ಅಥವಾ ಇರೋ ಕಂಪ್ನಿನೇ ಇನ್ನೂ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡೋದಾಗಿರ್ಬೋದು. ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಆರ್ಗನೈಸೇಷನಲ್ಲಿರುವಂಥ ಎಂಪ್ಲಾಯೀಸು ಸಾಲಲ್ಲ ಅಲ್ವಾ. ಅಂದರೆ ಈಗ ಎಕ್ಸಾಂಪಲ್, ಒಂದು ಆರ್ಗನೈಸೇಷನಲ್ಲಿ 50 ಎಂಪ್ಲಾಯೀಸ್ ಇದ್ದಾರೆ ಅಂದರೆ ಇವರೇನಾದ್ರು ಈ ಆರ್ಗನೈಸೇಷನ್ನ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡೋದು ಅಥವಾ ಇನ್ನೊಂದು ಔಟ್ಲೆಟ್ನ ಓಪನ್ ಮಾಡೋದು, ಇದನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ಎಲ್ಲ ಕೆಲಸ ಮಾಡೋದಕ್ಕೆ ಬರೀ 50 ಮೆಂಬರ್ಸ್ ಎಂಪ್ಲಾಯೀಸ್ ಸಾಕಾಗಲ್ಲ ಅಲ್ವಾ. ಸೊ ಅವಾಗ ಏನು ಮಾಡುತ್ತೆ ಅಂದರೆ ಆರ್ಗನೈಸೇಷನ್ ಸಮ್ ಆಫ್ ದಿ ಎಂಪ್ಲಾಯೀಸ್ನ ಹೈಯರ್ ಮಾಡುತ್ತೆ. ಯಾಕೆ, ಆರ್ಗನೈಸೇಷನ್ ಇನ್ನೂ ಸ್ವಲ್ಪ ಗ್ರೋ ಆಗ್ತಿರೋ ರೀಸನ್ಗೆ, ಅದಕ್ಕೆ ಕೆಲಸಕ್ಕೆ ಇವಾಗ ಯಾರಾದರೂ ಬೇಕು ಅನ್ನೋ ಒಂದು ರೀಸನ್ಗೆ ಅವ್ರೇನು ಮಾಡ್ತಾರೆ ಅಂದರೆ ಎಂಪ್ಲಾಯೀಸ್ ಇರ್ತಾರಲ್ವ, ಆಲ್ರೆಡಿ ಇರೋ ಎಂಪ್ಲಾಯೀಸ್ನ ಇನ್ನೂ ಸ್ವಲ್ಪ ಜಾಸ್ತಿ ಎಂಪ್ಲಾಯೀಸ್ನ ಇನ್ಕ್ರೀಸ್ ಅನ್ನೋದನ್ನ ಮಾಡ್ತಾರೆ, ಓಕೆನಾ. ಯಾಕೆ ಜಾಸ್ತಿ ಎಂಪ್ಲಾಯೀಸ್ನ ಯಾಕೆ ಹೈಯರ್ ಮಾಡ್ತಾರೆ ಅಂದರೆ ಆರ್ಗನೈಸೇಷನ್ ಗ್ರೋತು ಅಥವಾ ಎಕ್ಸ್ಪ್ಯಾಂಡ್ ಆಗೋ ರೀಸನಿಂದ, ಅಲ್ಲಿ ಜಾಸ್ತಿ ಎಂಪ್ಲಾಯೀಸ್ ಬೇಕಾಗಿರೋ ರೀಸನಿಂದ ಆಗ ಒಂದು ಆರ್ಗನೈಸೇಷನ್ ಮೋರ್ ಎಂಪ್ಲಾಯೀಸ್ನ ಹೈಯರ್ ಮಾಡ್ತಾರೆ. ಅಂದರೆ ಏನು, ಅಪ್ಸೈಸಿಂಗಲ್ಲಿ ಏನಾಗುತ್ತೆ ಅಂದರೆ ನಂಬರ್ ಆಫ್ ಎಂಪ್ಲಾಯೀಸ್ ಯಾರು ಇರ್ತಾರಲ್ಲ ಅವರು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅಂದರೆ ಇನ್ನೂ ಜಾಸ್ತಿ ಎಂಪ್ಲಾಯೀಸ್ ಆಗ್ತಾ ಹೋಗ್ತಾರೆ. ಅದೇ ಡೌನ್ ಸೈಜಿಂಗ್ ಅಂದರೆ ಏನು ಅಂದರೆ ಇದು ಆಪೋಸಿಟ್, ಓಕೆನಾ. ಇಟ್ ಮೀನ್ಸ್ ರೆಡ್ಯೂಸಿಂಗ್ ದ ವರ್ಕ್ ಫೋರ್ಸ್ ಟು ಕಟ್ ದಿ ಕಾಸ್ಟ್ ಆ್ಯಂಡ್ ಎಫಿಷಿಯನ್ಸಿ. ಆರ್ಗನೈಸೇಷನ್ ರಿಮೂವ್ ದಿ ಎಕ್ಸೆಸ್ ಆಫ್ ಎಂಪ್ಲಾಯೀಸ್ ಡ್ಯೂರಿಂಗ್ ದ ಫಿನಾನ್ಷಿಯಲ್ ಡಿಫಿಕಲ್ಟೀಸ್. ಅಂದರೆ ಏನು, ಸೊ ಇವಾಗ ಆರ್ಗನೈಸೇಷನ್ ಗ್ರೋತ್ ಅಥವಾ ಎಕ್ಸ್ಪಾಂಡ್ ಮಾಡಬೇಕಾದ್ರೆ ನಾವು ಹೈಯರ್ ಮಾಡ್ಕೊಳ್ತೀವಿ ಎಂಪ್ಲಾಯೀಸ್ನ, ಇನ್ನೂ ಜಾಸ್ತಿ ಎಂಪ್ಲಾಯೀಸ್ನ ತೊಗೊಳ್ತೀವಿ. ಅದೇ ಆರ್ಗನೈಸೇಷನ್ ಇವಾಗ ಏನಾದರೂ ಫಿನಾನ್ಷಿಯಲ್ ಡಿಫಿಕಲ್ಟೀಸು ಅಥವಾ ಏನಾದರೂ ಒಂದು ಕ್ರೈಸಿಸ್ ಬಂದಾಗ ಏನು ಮಾಡ್ತಾರೆ ಅಂದರೆ ಇರೋ ಎಂಪ್ಲಾಯೀಸ್, ಇಲ್ಲಿ ಆಲ್ರೆಡಿ 50 ಮೆಂಬರ್ಸ್ ಇರ್ತಾರಲ್ಲ ಇದರಲ್ಲೇ ಅವರು ರಿಮೂವ್ ಮಾಡ್ತಾ ಹೋಗ್ತಾರೆ, ರೆಡ್ಯೂಸ್ ಮಾಡ್ತಾ ಹೋಗ್ತಾರೆ. ಯಾಕೆ ರೆಡ್ಯೂಸ್ ಮಾಡ್ತಾರೆ, ಒಂದು ಅವ್ರಿಗೆ ಆಲ್ರೆಡಿ ಫಿನಾನ್ಷಿಯಲ್ ಡಿಫಿಕಲ್ಟೀಸ್ ಇರೋ ರೀಸನಿಂದ ಕಾಸ್ಟ್ನ ಕಡಿಮೆ ಮಾಡೋದಕ್ಕೆ ರೆಡ್ಯೂಸ್ ಮಾಡ್ತಾರೆ. ಹಾಗೆ ಒಂದು ಎಂಪ್ಲಾಯೀಸ್ ಏನು ಆರ್ಗನೈಸೇಷನಲ್ಲಿ ಜಾಸ್ತಿ ಇರ್ತಾರಲ್ಲ, ಜಾಸ್ತಿ ಜನ ಇದ್ದಷ್ಟು ಎಫಿಷಿಯನ್ಸಿ ಅನ್ನೋದು ಮೇಂಟೈನ್ ಆಗಲ್ಲ ಅಲ್ವಾ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಆರ್ಗನೈಸೇಷನಲ್ಲಿ ಇರೋವಂಥ ಎಂಪ್ಲಾಯೀಸ್ನ ರೆಡ್ಯೂಸ್ ಮಾಡ್ತಾ ಹೋಗ್ತಾರೆ. ಅದನ್ನು ಡೌನ್ ಸೈಜಿಂಗ್ ಅಂತ ಹೇಳಿ ನಾವು ಕರಿತೀವಿ. ರೈಟ್ ಸೈಜಿಂಗ್ ಅಂದರೆ ಏನು ಅಂದರೆ ಎರಡೂ ಅಲ್ಲ, ಒಂದು ಆರ್ಗನೈಸೇಷನ್ಗೆ ಮತ್ತೆ ಎಕ್ಸ್ಟ್ರಾ ಎಂಪ್ಲಾಯಿ ಹೈರು ಮಾಡ್ಕೊಳ್ಳಲ್ಲ, ಹಾಗೆ ಇರೋ ಎಂಪ್ಲಾಯೀಸ್ನ ತೆಗೆದು ಹಾಕಲ್ಲ. ಯಾಕೆ ಅಂದರೆ ಇಲ್ಲಿ ರೈಟ್ ಸೈಜಿಂಗಲ್ಲಿ ಏನಾಗುತ್ತೆ ಅಂದರೆ ಕರೆಕ್ಟ್ ನಂಬರ್ ಆಫ್ ಎಂಪ್ಲಾಯಿ, ಅಂದರೆ ಏನು ಆರ್ಗನೈಸೇಷನ್ಗೆ ಎಷ್ಟು ಎಂಪ್ಲಾಯೀಸ್ ರಿಕ್ವೈರ್ಡ್ ಇತ್ತೋ ಅಷ್ಟೇ ಜನ ಎಂಪ್ಲಾಯೀಸ್ ಇರ್ತಾರೆ, ಅದನ್ನು ನಾವು ರೈಟ್ ಸೈಜಿಂಗ್ ಅಂತ ಹೇಳಿ ಕರಿತೀವಿ, ಓಕೆನಾ. ಸೊ ಈ ಒಂದು ಟಾಪಿಕ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಒಂದು ಚಾಪ್ಟರ್ 4ಅಲ್ಲೇ ನಿಮಗೆ ಕಾಂಪನ್ಸೇಷನ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಇನ್ನೂ ಒಂದು ಟಾಪಿಕ್ ಇದೆ. ಸೊ ಆ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇಲ್ಲಿಗೆ ನಮಗೆ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಬಗ್ಗೆ ಕಂಪ್ಲೀಟಾಗಿ ನಾವು ನೋಡಿದ್ದೀವಿ. ನೆಕ್ಸ್ಟ್ ಕಾಂಪನ್ಸೇಷನ್ ಮ್ಯಾನೇಜ್ಮೆಂಟ್ ಬಗ್ಗೆ ನೋಡೋಣ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.